ಸರಸಿ ಎಂದದಿ ಹರಸಿ ಭಾವನೆಯ ಅಭಿವ್ಯಕ್ತಗೊಳಿಸುವ ವಾಗ್ದೇವಿಗೆ ವಂದಿಸುತ್ತಾ ಇವತ್ತಿನ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿರುವಂತಹ ಶ್ರೀಮತಿ ದೀಪಾ ಚಂದ್ರಕಾಂತ್ ಶೇಟ್ ಇವರ ಬಗ್ಗೆ ಒಂದೆರಡು ನುಡಿಗಳನ್ನಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮಾನ್ಯರೇ, ಬೆಲ್ಲ ಕೊಡಲಿಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ, ಬೆಲ್ಲದಂಥ ಮಾತುಗಳನ್ನಾದರೂ ಆಡಬೇಕು ಅಂತಾರೆ. ನಾನು ಕೂಡ ಅಷ್ಟೇ. ಇವರ ಬಗ್ಗೆ ನನ್ನ ಅರಿವಿಗೆ ನಿಲುಕಿದಂತಹ, ನನ್ನ ಗಣನೆಗೆ ಬಂದಂತಹ ಒಂದಿಷ್ಟು ಸಂಗತಿಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶ್ರೀಮತಿ ದೀಪಾ ಚಂದ್ರಕಾಂತ್ ಶೇಟ್ ಇವರು ಶ್ರೀಮತಿಯಾಗುವ ಪೂರ್ವದಲ್ಲಿ ಬೆಳಗಾವಿ ಜಿಲ್ಲೆ ಕುಂದಾನಗರಿ ಅಂತಲೇ ಖ್ಯಾತವಾಗಿರುವಂತಹ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನಲ್ಲಿ ಜನಿಸಿದವರು. ರಾಯಬಾಗ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು, ಗೊತ್ತಿಲ್ಲದೇನೂ ಇರಬಹುದು. ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಬಾಳೆಯನ್ನು ಬೆಳೆಯುವಂತಹ ತಾಲೂಕು ಯಾವುದಾದ್ರು ಇದ್ದರೆ ಅದು ರಾಯಬಾಗ. ಅಂತಹ ಒಂದು ಪುಣ್ಯದ ಭೂಮಿಯಿಂದ, ಸಮೃದ್ಧ ನಾಡಿನಿಂದ ಬಂದಂತಹ ಶ್ರೀಮತಿ ದೀಪಾ ಶೆಟ್ಟಿ ಇವರು ಕೋರೆಗೆ ಸೊಸೆಯಾಗಿ ಈ ಊರಿಗೆ ಪಾದಾರ್ಪಣೆ ಮಾಡ್ತಾರೆ. ಅಲ್ಲಿ ಬಂದ ನಂತರ ನಾನು ಅವರಿಗೆ ಒಂದು ಮಾತು ಕೇಳಿದೆ ಈ ಕಾರ್ಯಕ್ರಮಕ್ಕಿಂತ ಪೂರ್ವದಲ್ಲಿ, ನೀವು ಇಷ್ಟೆಲ್ಲ ದಾನ ಧರ್ಮ ಮಾಡ್ತಾ ಇದ್ರಿ, ಇದರ ಉದ್ದೇಶ ಏನು? ಯಾಕಂತಂದರೆ ಯಾರಿಗಾದರೂ ಏನಾದರೂ ಒಂದು 10 ರೂಪಾಯಿ ಕೊಡಬೇಕಾದ್ರೂ 10 ಸಲ ಯೋಚನೆ ಮಾಡುವಂಥ ಕಾಲಘಟ್ಟದಲ್ಲಿ ನಾವಿವತ್ತು ನಿಂತಿದ್ದೇವೆ. ಅಂಥ ಒಂದು ಸಂದರ್ಭದಲ್ಲೂ ಕೂಡ ಲಕ್ಷವನ್ನು ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಅವರು ಈ ಊರಿಗೆ, ಈ ಶಾಲೆಗೆ ಕೊಡ್ತಾ ಇದ್ದಾರೆ ಅಂದಾಗ ನನಗೂ ಖಂಡಿತ ಆಶ್ಚರ್ಯ ಆಯಿತು. ಇವರು ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದಾನ ಧರ್ಮ ಮಾಡ್ತಾ ಇದ್ದಾರೆ ಅನ್ನುವಂಥ ಕುತೂಹಲ ಇತ್ತು. ಅದನ್ನು ಅವರಿಂದಲೇ ತಿಳ್ಕೊಳ್ಬೇಕು ಅಂತ ನಾನು ಕೇಳಿದವಾಗ ಅವರು ಒಂದು ಮಾತು ಹೇಳಿದ್ರು, ಈ ಊರಿನ ಋಣ ನನ್ನ ಮೇಲಿದೆ, ನನ್ನ ಕುಟುಂಬದ ಮೇಲಿದೆ. ನಾನು ಈ ಊರಿಗೆ ಸೊಸೆಯಾಗಿ ಬಂದಾಗ ನಮ್ಮ ಮನೆಯಲ್ಲಿ ಕಡು ಬಡತನ ಇತ್ತು. ಈ ಊರಿನ ಪ್ರತಿಯೊಂದು ಮನೆಗೆ ಹೋಗಿ ನಾನು ಬಟ್ಟೆ ತೆಗೆದುಕೊಂಡು ಹೊದ್ದಿ ಕೊಟ್ಟು ನಾನು ಅನ್ನವನ್ನು ಉಂಡಿದ್ದೇನೆ. ಆ ರೀತಿಯಲ್ಲಿ ಈ ಊರಿನ ಜನ ನನ್ನನ್ನು ಬೆಳೆಸಿದ್ದಾರೆ, ನನ್ನನ್ನು ಉಳಿಸಿದ್ದಾರೆ. ನಮ್ಮ ಕುಟುಂಬಕ್ಕೆ ಶ್ರೀರಕ್ಷಿಯಾಗಿ ಈ ಕೋರೆ ಭಾಗದ ಜನ ಯಾವತ್ತೂ ನಿಂತಿದ್ರು. ಅಂಥವರ ಒಂದು ಸೇವೆ ಮಾಡುವ ಅವಕಾಶ ದೇವರು ಇವತ್ತು ನನಗೆ ಕೊಟ್ಟಿದ್ದಾನೆ, ಅದನ್ನು ನಾನು ಕೊಡಬೇಕು ಅಂತ. ಎಷ್ಟು ಜನಕ್ಕೆ ಈ ಕೃತಜ್ಞತಾ ಮನೋಭಾವ ಇರಲಿಕ್ಕೆ ಸಾಧ್ಯ ಆಗ್ತದೆ? ಖಂಡಿತ ನಾವು ಈ ದಿಶೆಯಲ್ಲಿ ಯೋಚನೆ ಮಾಡಿದಾಗ ಶ್ರೀಮತಿ ದೀಪಾ ಶೇಟ್ ಅವರನ್ನು ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದಿಸಲೇಬೇಕು. ಮಾನ್ಯರೇ, ಒಂದು ಮಾತಿದೆ, ರಾಮಾಯಣ ಮಹಾಕಾವ್ಯದಲ್ಲಿ ರಾಮಾಯಣ ನಡೆಯುತ್ತದೆ. ರಾಮ ರಾವಣನನ್ನು ವಧಿಸ್ತಾನೆ. ಲಂಕೆ ಅಂದರೆ ಸಾಮಾನ್ಯ ಲಂಕೆ ಅಲ್ಲ, ಅದು ಸ್ವರ್ಣ ಲಂಕೆ ಅಂತಲೇ ಕರೀತಾರೆ. ಅಂದರೆ ಮುತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಸಂಪದ್ಭರಿತವಾದಂಥ ನಾಡು. ಲಂಕೆ ಹಾಳು ಕೊಂಪೆಯಾಗಿರಲಿಲ್ಲ. ಅಂಥ ಲಂಕೆಯಲ್ಲಿ ರಾವಣನನ್ನು ವಧಿಸಿದ ನಂತರ ರಾಮ ಅಯೋಧ್ಯೆಗೆ ಬರಬೇಕಾದದ್ದು ಅನಿವಾರ್ಯ. ಅಂಥ ಒಂದು ಸಂದರ್ಭದಲ್ಲಿ ಲಕ್ಷ್ಮಣ ಹೇಳ್ತಾನೆ ರಾಮನ ಹತ್ರ, ಅಣ್ಣ, ನಾವು ಯಾಕೆ ಅಯೋಧ್ಯೆಗೆ ಹೋಗಬೇಕು? ಹೇಗೂ ರಾವಣನನ್ನು ವಧಿಸಿ ಆಗಿದೆ, ಈ ಸ್ವರ್ಣ ಲಂಕೆಯನ್ನೇ ನಾವು ಇಲ್ಲಿ ಆಳ್ಬಿಡೋಣ ಅಂತ. ಆವಾಗ ಶ್ರೀರಾಮ ಒಂದು ಮಾತು ಹೇಳ್ತಾನೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸ್ಸಿ ಅಂತ. ಜನನಿ ಮತ್ತು ಜನ್ಮ ಕೊಟ್ಟ ತಾಯಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ನಮಗೆ. ಸ್ವರ್ಣಲಂಕೆಗಿಂತ ಅಯೋಧ್ಯೆಯೇ ನನ್ನ ಪುಣ್ಯಭೂಮಿ ಮತ್ತು ನನ್ನ ಕರ್ಮಭೂಮಿ ಅಂತ ರಾಮ ಲಕ್ಷ್ಮಣನಿಗೆ ಹೇಳಿ ಲಕ್ಷ್ಮಣನನ್ನು ಅಯೋಧ್ಯೆಗೆ ಕರ್ಕೊಂಡು ಬರ್ತಾನೆ. ಇವರ ಪತಿ ಚಂದ್ರಕಾಂತ್ ಶೇಟ್ ಅವರು ಇದೇ ಮಾತನ್ನು ಹೇಳ್ತಾ ಇದ್ರಂತೆ ಬೆಂಗಳೂರಲ್ಲಿ ಇದ್ದವಾಗ. ಅವ್ರು ಹೇಳ್ತಾ ಇದ್ರು, ತಮ್ಮ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದ್ರು ಅವರು ನನ್ನ ಹತ್ರ, ತನ್ನ ಕೊನೆಯ ಕಾಲದಲ್ಲಿ ನನ್ನ ಪತಿ ಹೇಳಿದ್ದ ನನ್ನ ಮಾತು, ನಾನು ಅವ್ರಿಗೆ ತುಪ್ಪದಲ್ಲಿ ಬೇಯಿಸಿ ಕೊಡ್ತಿದ್ದೆ, ನಾನ್ ವೆಜ್ ಬೇಕಾದ್ರೆ ನಾನ್ ವೆಜ್ ಮಾಡಿಕೊಡ್ತಿದ್ದೆ, ವೆಜ್ ಬೇಕಾದ್ರೆ ವೆಜ್ ಮಾಡಿಕೊಡ್ತಿದ್ದೆ. ಆದರೆ ಸಾಯುವ ಕೊನೆಗಳಿಗೆ ಇಲ್ಲಿ ಅವ್ರು ಹೇಳಿದ ಮಾತು, ನಾನು ಕೋರೆಗೆ ಹೋಗಬೇಕು, ನಾನು ನನ್ನ ಕೋರೆಯ ನನ್ನ ಜನರ ಮಧ್ಯೆನೇ ನಾನು ನನ್ನ ಕೊನೆ ಹೆಸರನ್ನು ಎಳಿಬೇಕು ಅಂತ ಒಂದು ನನಗೆ ಬದುಕು ಕೊಟ್ಟ ನೆಲ ಅದು. ನನಗೆ ಭರವಸೆ ತುಂಬಿದ ಜನರಲ್ಲಿದ್ದಾರೆ. ನನ್ನ ಉಸಿರಿನ ಪ್ರತಿಯೊಂದು ಕಣದಲ್ಲಿಯೂ, ನನ್ನ ರಕ್ತದಲ್ಲಿಯೂ ಅವರು ಬೆರೆತಿದ್ದಾರೆ. ಅವರ ಒಡನಾಟದ ಮುಂದೆ ನಮ್ಮ ಶ್ರೀಮಂತಿಕೆ ಯಾವುದು ಲೆಕ್ಕಕ್ಕೆ ಬರುವುದಿಲ್ಲ. ಅಂತ ಕೋರಿನ ಜನರ ಮಧ್ಯೆ ನಾನು ಸಾಯಬೇಕು ಅಂತ. ಎಷ್ಟು ಜನ ಪುಣ್ಯಾತ್ಮರಿಗೆ ಇಂತಹ ಒಂದು ಜನ್ಮಭೂಮಿಯ ಬಗ್ಗೆ ಭಾವನೆ ಇರುವುದಕ್ಕೆ ಸಾಧ್ಯವಾಗುತ್ತದೆ? ಅಂತಹ ಒಂದು ಪತಿಯ ನೆನಪಲ್ಲಿ ಅವರಿವತ್ತು ಈ ಶಾಲೆಗೆ ಬೇಕಾದಂಥ ಪರಿಕರಗಳನ್ನು ಕೊಟ್ಟಿದ್ದಾರೆ, ದಾನ ಧರ್ಮಗಳನ್ನು ಮಾಡಿದ್ದಾರೆ, ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಗಳನ್ನು ಕೊಟ್ಟಿದ್ದಾರೆ. ಮೇಲಾಗಿ ಶಾಲೆಗೆ 1 ಲಕ್ಷ ರೂಪಾಯಿಗಳನ್ನು ಠೇವಣಿಯಾಗಿ ಇಡ್ತೇನೆ ಅಂತ ಹೇಳಿದ್ದಾರೆ.
ಅಷ್ಟೇ ಅಲ್ಲದೆ ಈ ಊರಿನಲ್ಲಿ ಅವರು ಕಾಲ ಕಳೆದ ಅಲ್ಪ ಅವಧಿಯಲ್ಲಿ ಅವರಿಗೆ ನೀಡಿದಂತಹ ಸಹಾಯ ಸಹಕಾರವನ್ನು ನೆನೆದು ಎಲ್ಲರ ಹೆಸರನ್ನು ಹೇಳಿ ಅವರೆಲ್ಲರಿಗೂ ನಾನು ಇವತ್ತು ಗೌರವವನ್ನು ಸಮರ್ಪಿಸಬೇಕು, ಅವರನ್ನು ಸನ್ಮಾನಿಸಬೇಕು ಈ ಒಂದು ವೇದಿಕೆಯಲ್ಲಿ ಅನ್ನುವಂತಹ ಒಂದು ಮಹತ್ವದ ಅಂಶಗಳನ್ನು ಅವರು ನನ್ನೊಂದಿಗೆ ಹಂಚಿಕೊಂಡಿದ್ರು. ಇದನ್ನೆಲ್ಲ ನೆನಪು ಮಾಡಿಕೊಂಡಾಗ ನಮ್ಗೆ ಅನ್ಸತ್ತೆ, ಬೆತ್ತಲೆಯಂ ನಿಮ್ ಬಂದೆ ಬೆತ್ತಲೆಯಂ ನಿಮ್ ಪೋಪೆ, ವಸ್ತ್ರ ವೇಷಗಳೆಲ್ಲ ನಡುವೆ 3 ದಿನ, ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ ನೀನರಿತು ಕಿತ್ತೆಸಿಯೋ ಕಂತೆಗಳ ಮಂಕುತಿಮ್ಮ ಅಂತ. ಆ ಕಂತೆಗಳನ್ನೆಲ್ಲ ಕಿತ್ತೆಸೆದು ಅವರಿವತ್ತು ಇಲ್ಲಿ ಬಂದು ಕುಂತ್ಕೊಂಡಿದ್ದಾರೆ. ಅವರಿಗೆ ಯಾವುದೇ ಚಿಂತೆ ಇಲ್ಲ, ತಾನು ದುಡ್ಡು ಮಾಡಬೇಕು ಅನ್ನೋ ಆಸೆ ಇಲ್ಲ, ತಾನು ಐಷಾರಾಮಿಯಾಗಿ ಬದುಕಬೇಕು ಅನ್ನುವಂಥ ಆಸೆ ಇಲ್ಲ, ತಾನು ಮನೆ ಕಟ್ಟಬೇಕು, ತಾನು ಮಗದಷ್ಟು ಮಾಡಬೇಕು ಅನ್ನೋಂತಿಲ್ಲ. ನನಗೆ ಮಕ್ಕಳಿಲ್ಲ, ಆದರೆ ಆ ಮಕ್ಕಳಿಲ್ಲ ಅನ್ನುವಂಥ ಕೊರಗನ್ನ ಈ ಊರಿನ ಮಕ್ಕಳಲ್ಲಿ ನಾನು ಕಾಣ್ತಾ ಇದ್ದೇನೆ, ಅದರಲ್ಲಿ ನೀಗ್ತಾ ಇದ್ದೇನೆ. ಆ ಮಕ್ಕಳಲ್ಲಿ ನನ್ನ ಮಗುವಿಲ್ಲ ಎನ್ನುವಂಥ ನೋವನ್ನು ಕಳೀತಾ ಇದ್ದೇನೆ, ಹಾಗಾಗಿ ನಾನು ಮಕ್ಕಳಿಗೆ ಕೊಡ್ತಾ ಇದ್ದೇನೆ ಅಂತ. ಇಂತಹ ಒಂದು ಹೃದಯ ಶ್ರೀಮಂತರನ್ನು ಪಡೆದ ಈ ಊರು ಧನ್ಯ. ನಿಮ್ಮ ಸೇವೆಗೆ, ನಿಮ್ಮ ಸಹಕಾರಕ್ಕೆ, ನಿಮ್ಮ ಸಹಾಯಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಈ ಊರಿನ ಸಮಸ್ತ ನಾಗರಿಕರ ಪರವಾಗಿ, ಎಲ್ಲ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಕೂಡ ನಿಮಗೆ ಭಗವಂತ ಆಯಸ್ಸು, ಆರೋಗ್ಯ, ಯಶಸ್ಸು, ಕೀರ್ತಿಯನ್ನು ದಯಪಾಲಿಸಲಿ. ನಿಮ್ಮೆಲ್ಲ ಸೇವೆ ಸಹಕಾರ ಇದೇ ರೀತಿಯಲ್ಲಿ ಮುಂದುವರಿಯಲಿ ಎಂದು ಆಶಿಸುತ್ತಾ ನಮ್ಮ ಕಿರು ಗೌರವವನ್ನು ಸ್ವೀಕರಿಸಿದ್ದಕ್ಕಾಗಿ ನಮಗೆ ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು.